ಕಳೆದ ಒಂದು ತಿಂಗಳಿನಿಂದ ದಾಖಲೆ ಮಟ್ಟದ ತಾಪಮಾನಕ್ಕೆ ಸಾಕ್ಷಿಯಾಗಿದ್ದ ಕರಾವಳಿ ಜಿಲ್ಲೆಗಳಲ್ಲಿ ಶನಿವಾರ ಸಂಜೆ ವರುಣನ ಸಿಂಚನವಾಗಿದ್ದು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದಂತಹ ಜನತೆಗೆ ಅಲ್ಪ ಸಮಾಧಾನವನ್ನ ನೀಡಿದ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟುವ ಮೂಲಕ ಸಾರ್ವಜನಿಕ ಜೀವನ ಅಸ್ತವ್ಯಸ್ತಗೊಂಡಿತ್ತು. ಶನಿವಾರ ಸಂಜೆ ದಿಢೀರ್ನೆ ಆಕಾಶ ಮೋಡ ಕವಿದು ಗುಡುಗು ಮಿಂಚಿನ ಸಹಿತ ತುಂತುರು ಮಳೆ ಸುರಿಯಿತು. ಇದರಿಂದಾಗಿ ರಾತ್ರಿ ವೇಳೆಗೆ ವಾತಾವರಣದಲ್ಲಿ ತುಸು ತಂಪು ಮನೆ ಮಾಡಿದ. ಜಿಲ್ಲೆಯ ಗ್ರಾಮೀಣ ಭಾಗಗಳಾದ ಬೆಳ್ತಂಗಡಿ ಹಾಗೂ ಬಂಟ್ವಾಳದಲ್ಲಿ ಕಳೆದ 2 ದಿನಗಳಿಂದ ಸಾಧಾರಣ ಮಳೆಯಾಗ್ತಾ ಇದ್ದು, ಇದೀಗ ನಗರ ಪ್ರದೇಶಕ್ಕೂ ಮಳೆಯ ಸ್ಪರ್ಶವಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಶನಿವಾರ ಸಂಜೆ ಭಾರೀ ಮಳೆಯಾಗಿದೆ. ಜಿಲ್ಲೆಯ ಕಾಪು, ಶಿರುವ, ಪಡುಬಿದ್ರಿ ಹಾಗೂ ಕಟ್ಪಾಡಿ ಪರಿಸರದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆ ಸುರಿದಿದೆ. ಮಳೆಯ ಆರ್ಭಟಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಯಿತು. ಗುಡುಗು ಮತ್ತು ಸಿಡಿಲಿನ ಅಬ್ಬರ ಜೋರಾಗಿದ್ದ ಕಾರಣ ಕೆಲಕಾಲ ಜನಜೀವನ ಸ್ಥಗಿತಗೊಂಡಿತ್ತು. ಇನ್ನು ಕಳೆದ ವಾರದಿಂದ ಕರಾವಳಿಯುದ್ದಕ್ಕೂ ತೀವ್ರ ಹೈರಾಣಾಗಿಸಿದ್ದ ಬಿಸಿಲಿನ ಜಲಕ್ಕೆ ಈ ಮಳೆ ಬ್ರೇಕ್ ಹಾಕಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ರೈತಾಪಿ ವರ್ಗದಲ್ಲಿ ಈ ಮಳೆ ಹೊಸ ಭರವಸೆಯನ್ನ ಮೂಡಿಸಿದೆ. ಮುಂದಿನ 2 ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ನೀಡಿದೆ.